ಬೆಳಿಗ್ಗೆನೆ ಎದ್ದಿದ ತಕ್ಷಣ ರೈಲ್ವೆ ಸ್ಟೇಷನ್ ಬಂದೆ. ಇಲ್ಲಿ ನೋಡಿದ್ರೆ ಮೋಡ ಕವಿದ ವಾತಾವರಣ ಆಗ್ಬಿಟ್ಟಿದೆ ಬೆಳಿಗ್ಗೆ. ಆಮೇಲೆ ಬಂದು ಟ್ರೈನಿಗೆ ವೇಟ್ ಮಾಡಿದೆ. ಟ್ರೈನ್ ನೋಡಿದ್ರೆ 7:20 ಹೊರಡ್ಬೇಕಾಗಿ 8 ಗಂಟೆಗೆ ಬಂತು. ಬೇಗ ಹತ್ಕೊಂಡೆ. ಇಲ್ಲಿ ನೋಡಿದ್ರೆ ಫುಲ್ ರಶ್ ಆಗಿತ್ತು. ಆಮೇಲೆ ನೋಡಿದ್ರೆ ನನಗೆ ಸ್ಲೀಪರ್ಸ್. ಆದ್ರೆ ಇಳಿದಿದ್ದು ಮಲ್ಲೇಶ್ವರಂ ಅಲ್ಲ, ಯಶವಂತಪುರದಲ್ಲಿ. ಯಾಕೆ ಅಂತ ಅಂದ್ರೆ ಟ್ರೈನ್ ಆಲ್ರೆಡಿ ಲೇಟ್ ಆಗಿ ಬಂದಿರೋದಕ್ಕೆ ಆಫೀಸ್ಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ರ್ಯಾಪಿಡೋನ ಬುಕ್ ಮಾಡ್ಕೊಂಡು ಹೋದೆ. ಯಾಕೆ ಅಂದ್ರೆ ಯಶವಂತಪುರದಲ್ಲಿ ಜಾಸ್ತಿ ಹೊತ್ತು ನಿಲ್ಸ್ತಾನೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಇಂದ ನಮ್ಮ ಆಫೀಸು ಇರೋದು ಗೋಟಳ್ಳಿ ಪ್ಯಾಲೇಸ್ ರೋಡ್ ಅಲ್ಲಿ. ಅಲ್ಲಿಂದ ಮಸ್ತ್ ರೌಂಡ್ ಎಲ್ಲ ಹೊಡ್ಕೊಂಡು ರ್ಯಾಪಿಡೋವನ್ನು ಕರ್ಕೊಂಡು ಹೋಗಿದ್ದು ಸ್ಯಾಂಕಿ ಟ್ಯಾಂಕಿ ರೋಡ್ ಇಂದ. ಅದೆಲ್ಲ ನೋಡ್ಕೊಂಡು ಆರಾಮಾಗಿ ಮಸ್ತ್ ಹೊರಗಡೆಯಿಂದ ವ್ಯೂ ನೋಡ್ಕೊಂಡು ಫೈನಲ್ ಆಗಿ ಆಫೀಸಿಗೆ ಬಂದೆ. ಆಫೀಸಿಗೆ ಬಂದಿದ ತಕ್ಷಣ ತಿಂಡಿ ಮಾಡ್ಕೊಂಡು ಆರಾಮಾಗಿ ಮಸ್ತ್. ಆಮೇಲೆ ನಮ್ ಕೊಲಿಗ್ ಮಾತಾಡ್ತಾ ಇದ್ರು, ಅವ್ರನ್ನ ಮಾತಾಡ್ಕೊಂಡು ತಿಂಡಿ ಮಾಡ್ಕೊಂಡು ಕೆಳಗಡೆ ಹೋಗಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಮಾಡಿದ ತಕ್ಷಣ 2:15 ಆಗಿದ ತಕ್ಷಣ ಮತ್ತೆ ಬಂದು ಊಟ ಮಾಡಿ ನಮ್ ಬಸಣ್ಣನ ಜೊತೆ ಆರಾಮಾಗಿ ಊಟ ಮಾಡ್ಕೊಂಡು ಮಸ್ತ್. ಇವ್ರು ಯಾರಂತ ಗೊತ್ತಲ್ಲ ನಿಮ್ಗೆ, ಕುರಿ ಬಾಂಡ್ ಸುನಿಲ್ ಅವರು. ಸುನಿಲ್ ಸರ್ ನನ್ ಬ್ಲಾಗ್ ನ ನೋಡ್ತಾ ಇದ್ರು. ಸೂಪರ್ ಸ್ಟೋರಿ. ಅವರು ಕೂಡ ಫ್ರೀಡಮ್ ಟಿವಿ ನಲ್ಲೇ ವರ್ಕ್ ಮಾಡೋದು, ಅಂದ್ರೆ ನೀವು ನೋಡಿರ್ತೀರಾ. ಸುನಿಲ್ ಸರ್ ಜೊತೆ ಮಸ್ತ್ ಮಾತಾಡ್ಕೊಂಡು ಕೂತಿದ್ದೆ. ಆಮೇಲೆ ನಮ್ಮ ಅಣ್ಣ ಕೆಳಗಡೆ ಕರ್ಕೊಂಡು ಮೈಂಡ್ ಫ್ರೆಶ್ ಮಾಡ್ಕೊಂಡು ಆಮೇಲೆ ಮತ್ತೆ ಹೋಗಿ ಕೆಲಸ ಮಾಡ್ಕೊಂಡು ಅಲ್ಲಿಂದ ಹೊರಟೆ. ಅಲ್ಲಿಂದ ಬಂದು ಆರಾಮಾಗಿ ಟ್ರೈನ್ ಅಲ್ಲಿ ಸ್ಲೀಪರ್ ಅಲ್ಲಿ ಮಲ್ಕೊಂಡು ಮನೆಗೆ ಹೋಗುವಷ್ಟರಲ್ಲಿ ನಮ್ಮ ಮನೇಲಿ ಒಂದ್ ಘಟನೆ ಆಯ್ತು. ಅದೇನಂತ ನಮ್ಮ ಅಣ್ಣನ ಬ್ಲಾಗ್ ಅಲ್ಲಿ ಬ್ಲಾಗ್ ಲಿಂಕ್ ನ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಹೋಗಿ ನೋಡಿ. ಇಲ್ಲಿಗೆ ಈ ವ್ಲಾಗ್ ನ ಮುಗಿಸ್ತೀನಿ. ಓಕೆ ಫ್ರೆಂಡ್, ಬಾಯ್.